मारवाड़ टाइम्स में आपका स्वागत है। ದಕ್ಷಿಣ ಭಾಗದ ಬನಶಂಕರಿ ಪೊಲೀಸ್ ಠಾಣೆಯಲ್ಲಿ ಶ್ರೀಮತಿ ದೀಪಿಕಾ ಜೈನ್ ದೂರಿನಲ್ಲಿ ನಮ್ಮ ಮಗ ಸುಮಾರು ಮಧ್ಯಾಹ್ನ 11 ಗಂಟೆ 10 ನಿಮಿಷ ಸಮಯದಲ್ಲಿ ತನ್ನ ಸ್ನೇಹಿತರೊಂದಿಗೆ ಆಟವಾಡುವಾಗ ಪಕ್ಕದ ಮನೆಯ ರಂಜನ್ ಅನ್ನೋ ವ್ಯಕ್ತಿ ಬಂದು ನೇರವಾಗಿ ಕಾಲು ಗಾಯಪಡಿಸಿದ್ದಾರೆ ಅಂತ ಹೇಳಿದ್ದಾರೆ. ಈ ದೂರನ್ನು ಸ್ವೀಕರಿಸಿಕೊಂಡು ಬನಶಂಕರಿ ಪೊಲೀಸ್ ಠಾಣೆಯ ಅಧಿಕಾರಿಗಳು ನ್ಯಾಯಾಲಯದ ಅನುಮತಿಯನ್ನು ಪಡೆದುಕೊಂಡು ಎಫ್ಐಆರ್ ಅನ್ನು ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ದಾರೆ ಮತ್ತು ಆರೋಪಿಗಳಿಗೆ ವಿಚಾರಣೆ ಈಗ ಅದಕ್ಕಾಗಿ ಮತ್ತೆ 3 ಘಟನೆಗಳು ದೂರನ್ನು ಪಡೆದುಕೊಂಡು ಪ್ರಕರಣ ದಾಖಲಿಸಿಕೊಂಡು ಆ ಬಗ್ಗೆ ಕೂಡ ತನಿಖೆ ಕೈಗೊಳ್ಳಬೇಕು ಅಂತ ತಿಳಿಸಿದ್ದೀನಿ. ಅದನ್ನ ಈಗ ಆಲ್ರೆಡಿ ಅಧಿಕಾರಿಗಳು ಅವ್ರಿಗೆ ಹೋಗಿ ಮಾತಾಡ್ತಾ ಇದ್ದಾರೆ. ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂದರೆ ಪ್ರಾಥಮಿಕವಾಗಿ ಈಗ ನನಗೆ ತಿಳಿದು ಬಂದಂಥ ಮಾಹಿತಿ ಏನಂತಂದರೆ ಜಿಮ್ ಟ್ರೈನರ್ ಆಗಿ ಕೆಲಸ ಮಾಡ್ತಾ ಇದ್ದ ಮನ್ನೇರ್ಘಟ್ಟ ರಸ್ತೆಯಲ್ಲಿ ಒಂದು 3 ಮಂತ್ಸ್ ಬ್ಯಾಕ್ ಯಾವುದೋ ಒಂದು ಸೆಲ್ಫ್ ಆಕ್ಸಿಡೆಂಟ್ ಆಗಿತ್ತು. ಅದರ ಹಿನ್ನೆಲೆಯಲ್ಲಿ ಅವನಿಗೆ ಸ್ವಲ್ಪ ಅಂದರೆ ಈ ಮೆಂಟಲ್ ಹೆಲ್ತ್ ಸರಿಯಾಗಿಲ್ಲ, ಆ ಬಗ್ಗೆ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾನೆ ಅನ್ನುವಂಥ ಪ್ರಾಥಮಿಕ ಮಾಹಿತಿಯನ್ನು ನಮ್ಮ ಅಧಿಕಾರಿಗಳು ಕೊಟ್ಟಿದ್ದಾರೆ. ಈ ಬಗ್ಗೆ ಅವನಿಗೆ ಸದ್ಯದ ಮಧುರೈದಲ್ಲಿ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ತಗೊಳ್ತಾ ಇದ್ದಾನೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಇದನ್ನೆಲ್ಲ ಡಿಟೇಲ್ ಆಗಿ ವೆರಿಫೈ ಮಾಡ್ತಾ ಇದ್ದೀವಿ. ಯಾಕೆ ಈ ಥರ ಮಾಡ್ತಾ ಇದ್ದಾನೆ, ಮಕ್ಕಳೊಂದಿಗೆ ಯಾಕೆ ಈ ರೀತಿ ವರ್ತನೆ ಮಾಡ್ತಾ ಇದ್ದಾನೆ ಅಂತ ವೆರಿಫೈ ಮಾಡ್ತಾ ಇದ್ದೀವಿ. ಮತ್ತು ಇದಕ್ಕೇನು ಸಂಬಂಧಪಟ್ಟ ಯಾವ ಕಾನೂನು ನಡೆಯಲ್ಲಿ ಅವನ ಮೇಲೆ ಕ್ರಮ ಜರುಗಿಸಲಿಕ್ಕೆ ಸಾಧ್ಯತೆ ಅದನ್ನೆಲ್ಲ ಕ್ರಮ ಜರುಗಿಸಲಿಕ್ಕೆ ಕ್ರಮ ತಗೊಳ್ತೀವಿ. ಇಲ್ಲ, ಮಧುರೈ ಆಸ್ಪತ್ರೆಯಲ್ಲಿ ಒಂದು ಅಬ್ಸರ್ವೇಷನ್ ರೂಮಲ್ಲಿ ಇದ್ದಾನೆ ಅಂತ ಈಗ ಬೇಸಿಕ್ ಮಾಹಿತಿ ಸಿಕ್ಕಿದೆ. ಅಂದರೆ ಅಲ್ಲಿ ಡಾಕ್ಟರ್ ಸಜೆಸ್ಟ್ ಮಾಡಿ ಅಬ್ಸರ್ವೇಷನ್ ರೂಮ್ ಇಟ್ಟಿದ್ದಾರೆ. ಸೊ ಫರ್ದರ್ ಏನು ಟ್ರೀಟ್ಮೆಂಟ್ ಕೊಡಬೇಕು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತಾ ಇದ್ದಾರೆ ಅಂತೇಳಿ. ಸೊ ಅಲ್ಲಿ ಆಸ್ಪತ್ರೆ ಅಧಿಕಾರಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಆಸ್ಪತ್ರೆ ವೈದ್ಯಾಧಿಕಾರಿಗಳಿಗೂ ಕೂಡ ನಮ್ಮ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಸೊ ಫರ್ದರ್ ಡೀಟೇಲ್ಸ್ ತೊಗೊಂಡು ಕ್ರಮ ತಗೊಳ್ತೀವಿ.